ಸೊ ಹ್ಯಾರಿ ಪಾಟರ್ದು 2ನೇ ಮೂವಿಯ ಫಸ್ಟ್ ಪಾರ್ಟ್ ನಲ್ಲಿ ಏನಾಗಿತ್ತು, ಚೇಂಬರ್ ಆಫ್ ಸೀಕ್ರೆಟ್ಸ್ ಓಪನ್ ಆಗಿದೆ ಅಂತ ರೂಮರ್ ಇತ್ತು. ರೂಮರ್ ಯಾಕೆ ಬಂತು, ಬಿಕಾಸ್ ಎಷ್ಟೊಂದು ಜನ ಸ್ಟೂಡೆಂಟ್ಗಳು ಹಾಗ್ವರ್ಟ್ಸ್ ನಲ್ಲಿ ಸ್ತಂಭನಗೊಳ್ತಿದ್ರು, ಪೆಟ್ರಿಫೈ ಆಗ್ತಿದ್ರು, ಸ್ಟ್ಯಾಚ್ಯೂಗಳ ತರ ಆಗೋಗ್ತಿದ್ರು. ಸೊ ಚೇಂಬರ್ ಆಫ್ ಸೀಕ್ರೆಟ್ಸ್ ಯಾಕೆ ಓಪನ್ ಆಯಿತು, ಯಾರು ಓಪನ್ ಮಾಡಿದ್ದು, ಯಾವ ಕಾರಣಕ್ಕಾಗಿ ಓಪನ್ ಮಾಡಿದ್ದು, ಇದೆಲ್ಲ ಬಿಳಿತಲೆ ಹುಡುಗಂಗೆ ಗೊತ್ತಿರಬಹುದು ಅಂತ ನಮ್ಮ ಹ್ಯಾರಿ ಪಾಟರ್ ಅಂಡ್ ಗ್ಯಾಂಗಿಗೆ ಡೌಟ್. ಸೊ ಬಿಳಿತಲೆ ಹುಡುಗನ ಬಾಯ್ ಬಿಡಿಸಬೇಕು ಅಂತ ಬಿಳಿತಲೆ ಹುಡುಗನ ಬೆಸ್ಟ್ ಫ್ರೆಂಡ್ಗಳ ವೇಷವನ್ನ ಧರಿಸಿ ಬಿಳಿತಲೆ ಹುಡುಗನ ಜೊತೆ ಮಾತಾಡಬೇಕು ಅಂತ ಹೊರಡ್ರು. ಬಟ್ ಈ ವೇಷವನ್ನ ಧರಿಸೋದು ಹೇಗೆ, ಪಾಲಿಜ್ಯೂಸ್ ಅಂತ ಒಂದು ಪೋಷನ್ ಇದೆ, ಒಂದು ಟಾನಿಕ್ ಇದೆ. ಈ ಟಾನಿಕ್ ಅನ್ನು ಕುಡಿದ್ರೆ ನಾವು ಯಾರ ವೇಷವನ್ನು ಬೇಕಾದ್ರೂ ಧರಿಸಬಹುದು. ಪಾಲಿಜ್ಯೂಸ್ ರೆಡಿ ಆಗಿರುತ್ತೆ. ಇದಕ್ಕೆ ಇನ್ನ ಬೇಕಾಗಿರೋದು ಬಿಳಿ ತಲೆ ಹುಡುಗನ ಬೆಸ್ಟ್ ಫ್ರೆಂಡ್ ನ ತಲೆ ಕೂದಲುಗಳು. ತಲೆ ಕೂದಲನ್ನ ಇದ್ರೊಳಗಡೆ ಹಾಕೊಂಡು ಕುಡಿದು ಬಿಟ್ರೆ ಇವರುಗಳು ಅವರ ವೇಷವನ್ನ ಧರಿಸ್ಬಿಡ್ತಾರೆ. ಹರ್ಮಿಯೋನಿ ಯಾರ ವೇಷ ಹಾಕೊಳ್ಳೋದು, ಸ್ಲಿದರಿನ್ ಹೌಸ್ ನ ಮತ್ತೊಂದು ಹುಡುಗಿಯ ತಲೆ ಕೂದಲನ್ನ ಹಾಕೊಂಡು ಅವಳ ವೇಷವನ್ನ ಧರಿಸೋದು ಅಂತ ಡಿಸೈಡ್ ಮಾಡ್ತಾಳೆ ಹರ್ಮಿಯೋನಿ. ಸರಿ, 3 ಜನನು ಕುಡಿದುಬಿಟ್ಟು ಒಂದೊಂದು ಬಾತ್ರೂಮ್ ನ ಕಂಪಾರ್ಟ್ಮೆಂಟ್ ನ ಒಳಗೆ ಹೋಗ್ತಾರೆ. ಹ್ಯಾರಿ ಪಾಟರ್ ಮತ್ತೆ ರಾನ್ ವೀಸ್ಲಿ ಬಿಳಿ ತಲೆ ಹುಡುಗನ ಬೆಸ್ಟ್ ಫ್ರೆಂಡ್ ಗಳಾಗಿ ಪರಿವರ್ತನೆಗೊಳ್ತಾರೆ. ಬಟ್ ಹರ್ಮಿಯೋನಿ ನನ್ ಬರಲ್ಲ, ನೀವು ಇಬ್ರು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾಳೆ. ಹರ್ಮಿಯೋನಿ ಈಚೆಗೆ ಬರೋಲ್ಲ. ಸರಿ, ಏನೋ ಮಾಡ್ಕೊಂಡ್ಲಿ ಅನ್ಬಿಟ್ಟು ಇವರಿಬ್ರು ಹೋಗ್ತಾರೆ, ಬಿಳಿತಲೆ ಹುಡುಗನ ಮೀಟ್ ಆಗ್ತಾರೆ. ಸೊ ಇವರಿಬ್ರು ಬಿಳಿತಲೆ ಹುಡುಗನ ಬೆಸ್ಟ್ ಫ್ರೆಂಡ್ಗಳು ಅನ್ಕೊಂಡು ಬಿಳಿತಲೆ ಹುಡುಗ ತನಗೆ ಗೊತ್ತಿರೋ ವಿಷಯವನ್ನೆಲ್ಲ ಹೇಳ್ಬಿಡ್ತಾನೆ. ಎಲ್ಲ ಬಡೆ ತೂನು ಸ್ಲಿದರಿನ್ ನಿಜವಾದ ವಾರಸುದಾರ ಹ್ಯಾರಿ ಪಾಟರ್ ಅನ್ಕೊಂಡವ್ರೆ. ಬಟ್ ಅವ್ನು ಖಂಡಿತ ಅಲ್ಲ. ನಿಜವಾದ ವಾರಸಿದ್ದಾರೆ ಯಾರು ಅಂತ ನನಗೂ ಗೊತ್ತಿಲ್ಲ. ಬಟ್ 50 ವರ್ಷಗಳ ಮುಂಚೆ ಒಂದ್ಸಲ ಈ ಚೇಂಬರ್ ಆಫ್ ಸೀಕ್ರೆಟ್ ಓಪನ್ ಆಗಿತ್ತಂತೆ ನಮ್ಮಪ್ಪ ಹೇಳ್ತಿದ್ರು. ಆಗ ಓಪನ್ ಆಗಿದ್ದಾಗ ಒಬ್ಬ ಮಡ್ ಬ್ಲಡ್ ಅವನು ಸತ್ತೋಗಿದ್ನಂತೆ. ಈಗಲೂ ಓಪನ್ ಆದ್ರೆ ಯಾರಾದ್ರೂ ಒಬ್ಬ ಮಡ್ ಬ್ಲಡ್ ನವನು ಸಾಯ್ತಾನೆ. ಐ ಹೋಪ್ ಇಟ್ಸ್ ಹರ್ಮಿಯೋನಿ ಗ್ರೇಂಜರ್, ಅವಳು ಸತ್ತೋಗ್ಬಿಡ್ಲಿ ಫಸ್ಟ್ ಅಂತ. ಬಟ್ 50 ವರ್ಷಗಳ ಮುಂಚೆ ಆ ಸೀಕ್ರೆಟ್ ಚೇಂಬರ್ನ ಯಾರು ಓಪನ್ ಮಾಡಿದ್ದು, ಆ ವಿಷಯ ನನಗೂ ಗೊತ್ತಿಲ್ಲ, ನಮ್ಮಪ್ಪ ಆ ವಿಷಯವನ್ನ ಹೇಳಲಿಲ್ಲ ಅಂತ. ಸರಿ, ಇದನ್ನೆಲ್ಲ ತಿಳ್ಕೊಂಡು ಹ್ಯಾರಿ ಪಾಟರ್ ಮತ್ತೆ ರಾನ್ ವೀಸ್ಲಿ ವಾಪಸ್ ಹೋಗ್ತಾರೆ. ಎಲ್ಲಿಗೆ, ಬಾತ್ರೂಮ್ ಚೇಂಬರ್ ಹತ್ರ. ಅಲ್ಲಿ ಹರ್ಮಿಯೋನಿ ಇನ್ನೂ ಈಚೆಗೆ ಬಂದೇ ಇರೋದಿಲ್ಲ. ಏನಾಯ್ತಮ್ಮಿ ಅಂತ ಬಾತ್ರೂಮ್ ಕಂಪಾರ್ಟ್ಮೆಂಟ್ ನ ಡೋರ್ ತೆಗೆದು ನೋಡಿದ್ರೆ ಅವಳ ಮುಖ ಬೆಕ್ಕಿನ ತರ ಆಗ್ಬಿಟ್ಟಿರುತ್ತೆ. ಸೊ ಅವಳು ಯಾವ್ದೋ ಹುಡುಗಿಯ ಕೂದಲನ್ನ ಪಾಲಿಜ್ಯೂಸ್ಗೆ ಹಾಕೊಂಡಿಲ್ಲಲ್ಲ, ಅದು ಹುಡುಗಿಯ ಕೂದಲಲ್ಲ, ಬೆಕ್ಕಿನ ಕೂದಲು ಹಾಕೊಂಡ್ಬಿಟ್ಟವಳೆ. ಇವಾಗ ಇವಳು ಕ್ಯೂರ್ ಆಗೋದು ಹೆಂಗಪ್ಪ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರೇನೆ ಇವಳು ಕ್ಯೂರ್ ಆಗೋದು. ಸರಿ, ಇವಳನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಈ ಮಧ್ಯೆ ಹ್ಯಾರಿ ಪಾಟರ್ಗೆ ಒಂದು ಡೈರಿ ಸಿಗತ್ತೆ. ಆ ಡೈರಿ ಒಳಗಡೆ ಏನು ಬರ್ದಿರೋದಿಲ್ಲ. ಮೇಲ್ಗಡೆ ಒಂದು ಹೆಸರು ಬರ್ದಿರುತ್ತೆ, ಟಾಮ್ ರೀಡಲ್ ಅಂತ. ಬೇರೆ ಏನಾದ್ರೂ ಯಾರಾದ್ರೂ ಬರ್ದಿದಾರ ಅದ್ರಲ್ಲಿ ಅಂತ ಹ್ಯಾರಿ ಪಾಟರ್ ಹುಡುಕ್ತಾ ಇರ್ತಾನೆ, ಏನು ಸಿಗೋದಿಲ್ಲ. ಸರಿ, ನಾನೇ ಏನಾದ್ರೂ ಬರಿಬಹುದಾ ಅಂತ ಬರೀತಾನೆ, ಮೈ ನೇಮ್ ಇಸ್ ಹ್ಯಾರಿ ಪಾಟರ್ ಅಂತ. ಆ ಡೈರಿ ವಾಪಸ್ ಬರೆಯತ್ತೆ, ಮೈ ನೇಮ್ ಇಸ್ ಟಾಮ್ ರೀಡಲ್ ಅಂತ. ಈಗ ಹ್ಯಾರಿ ಪಾಟರ್ ಏನ್ ಮಾಡ್ತಾನೆ, ಚೇಂಬರ್ ಆಫ್ ಸೀಕ್ರೆಟ್ಸ್ ಬಗ್ಗೆ ಕೇಳ್ತಾನೆ ಡೈರಿಗೆ. ಡೈರಿ ಚೇಂಬರ್ ಆಫ್ ಸೀಕ್ರೆಟ್ ನ ಫ್ಲಾಶ್ ಬ್ಯಾಕ್ ಗೆ ಕರ್ಕೊಂಡು ಹೋಗುತ್ತೆ. ಫ್ಲಾಶ್ ಬ್ಯಾಕ್ ನಲ್ಲಿ ಚೇಂಬರ್ ಆಫ್ ಸೀಕ್ರೆಟ್ಸ್ ಓಪನ್ ಆಗಿರುತ್ತೆ. ಒಂದು ಹುಡುಗಿ ಸತ್ತಿರುತ್ತೆ. ಅದನ್ನ ನಿಂತ್ಕೊಂಡು ಟಾಮ್ ರೀಡಲ್ ನೋಡ್ತಾ ಇರ್ತಾನೆ. ಆ ಹುಡುಗಿಯ ಸಾವಿಗೆ ಯಾರು ಕಾರಣ ಅಂತ ತಿಳಿಸ್ಕೊಡ್ಲಿಲ್ಲ ಅಂದ್ರೆ ಸ್ಕೂಲ್ ನ ಕ್ಲೋಸ್ ಮಾಡ್ಬಿಡ್ತಾರೆ ಅನ್ಬಿಟ್ಟು ಟಾಮ್ ರೀಡಲ್ ಏನ್ ಮಾಡ್ತಾನೆ, ಆ ಹುಡುಗಿಯ ಸಾವಿಗೆ ಯಾರು ಕಾರಣನೋ ಅಲ್ಲಿ ಹೋಗ್ತಾನೆ. ಟಾಮ್ ರೀಡಲ್ ನ ಪ್ರಕಾರ ಆ ಹುಡುಗಿಯ ಸಾವಿಗೆ ಯಾರು ಕಾರಣ, ನಮ್ಮ PT ಟೀಚರ್ ಕರಿಗಡ್ಡಪ್ಪ ಇದ್ದಾನಲ್ಲ, ಹ್ಯಾಗ್ರಿಡ್. 50 ವರ್ಷಗಳ ಮುಂಚೆ ಹ್ಯಾಗ್ರಿಡ್ ಒಂದು ಜೇಡವನ್ನ ಸಾಕ್ತಿರ್ತಾನೆ. ಆ ಜೇಡ ಹುಡುಗಿಯನ್ನ ಸಾಯಿಸಿದೆ ಅಂತ ಟಾಮ್ ರೀಡಲ್ ನಂಬಿರ್ತಾನೆ. ಸೊ ಟಾಮ್ ರೀಡಲ್ ಏನ್ ಮಾಡ್ತಾನೆ, ಹ್ಯಾಗ್ರಿಡ್ ಅನ್ನ ಸ್ಕೂಲ್ ನವ್ರಿಗೆ ಹಿಡ್ಕೊಡ್ತಾನೆ. ಇವಂದೇ ಈ ತರಲೆ ಕೆಲಸ ಅಂತ. ಹ್ಯಾಗ್ರಿಡ್ನೇನೋ ಹಿಡ್ಕೊಡ್ತಾನೆ. ಬಟ್ ಹ್ಯಾಗ್ರಿಡ್ ಸಾಕಿರುವ ಭಯಾನಕ ಜೇಡ ಅಲ್ಲಿಂದ ಎಸ್ಕೇಪ್ ಆಗ್ಬಿಡುತ್ತೆ. ಅಲ್ಲಿಗೆ ಫ್ಲಾಶ್ ಬ್ಯಾಕ್ ಎಂಡ್ ಆಗುತ್ತೆ. ಹ್ಯಾರಿ ಪಾಟರ್ ರಿಯಾಲಿಟಿಗೆ ವಾಪಸ್ ಬರ್ತಾನೆ. ಆಲ್ ರೈಟ್, ನಂತರ ಹ್ಯಾರಿ ಪಾಟರ್ ನಮ್ಮ ರಾನ್ ವೀಸ್ಲಿ ಮತ್ತೆ ಹರ್ಮಿಯೋನಿಗೆ ಹೇಳ್ತಾನೆ, 50 ವರ್ಷಗಳ ಮುಂಚೆ ಚೇಂಬರ್ ಆಫ್ ಸೀಕ್ರೆಟ್ಸ್ ನ ಓಪನ್ ಮಾಡಿದ್ದು ಹ್ಯಾಗ್ರಿಡ್ ಅಂತ. ಅವರಿಬ್ರು ನಂಬೋದಿಲ್ಲ, ಸಾಧ್ಯನೇ ಇಲ್ಲ ಅಂತ. ನೆಕ್ಸ್ಟ್ ನಲ್ಲಿ ಪ್ರೊಫೆಸರ್ ಬೆಕ್ಕಿನಿ ನಮ್ಮ ಹ್ಯಾರಿ ಪಾಟರ್ ಮತ್ತೆ ರಾನ್ ವೀಸ್ಲಿಯನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಳೆ. ಹಾಸ್ಪಿಟಲ್ ನಲ್ಲಿ ಹರ್ಮಿಯೋನಿ ಪೆಟ್ರಿಫೈ ಆಗಿ ಮಲ್ಕೊಂಡಿರ್ತಾಳೆ. ಅಂದ್ರೆ ಹರ್ಮಿಯೋನಿಗೂ ಸ್ತಂಭನ ಆಗ್ಬಿಟ್ಟಿರುತ್ತೆ. ಪ್ರೊಫೆಸರ್ ಬೆಕ್ಕಿನಿ ಹೇಳ್ತಾರೆ, ಹರ್ಮಿಯೋನಿ ಲೈಬ್ರರಿ ಹತ್ರ ಪೆಟ್ರಿಫೈ ಆಗಿದ್ಲು. ಅವಳ ಕೈನಲ್ಲಿ ಈ ಮಿರರ್ ಇತ್ತು. ಈ ಮಿರರ್ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ ಅಂತ. ಇವರಿಬ್ರು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಓಕೆ, ಅಲ್ಲಿಂದ ಬೇಜಾರ್ ಮಾಡ್ಕೊಂಡು ಹೊರಗಡೆ ಬರ್ತಾರೆ ಹ್ಯಾರಿ ಪಾಟರ್ ಮತ್ತೆ ರಾನ್ ವೀಸ್ಲಿ. ಹೊರಗಡೆ ಬಂದ್ಬಿಟ್ಟು ನಮ್ಮ ಕರಿಗಡ್ಡಪ್ಪನ ಹತ್ರ ಕೇಳಬೇಕು, 50 ವರ್ಷಗಳ ಮುಂಚೆ ನೀನು ಚೇಂಬರ್ ಆಫ್ ಸೀಕ್ರೆಟ್ಸ್ ನ ಹೇಗೆ ಓಪನ್ ಮಾಡಿದೆ ಅಂತ ಕೇಳಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಕರಿಗಡ್ಡಪ್ಪನ ಹತ್ರ ಹೋಗ್ತಾರೆ. ಕರಿಗಡ್ಡಪ್ಪ ಇವರನ್ನೆಲ್ಲ ಕೂರಿಸ್ಕೊಂಡು ಇನ್ನೇನು ಸ್ಟೋರಿಯನ್ನ ಹೇಳಲಿಕ್ಕೆ ಶುರು ಮಾಡಬೇಕು. ಅಷ್ಟರಲ್ಲಿ ಮಿನಿಸ್ಟ್ರಿ ಆಫ್ ಮ್ಯಾಜಿಕ್ ನಿಂದ ಯಾರೋ ಬರ್ತಾರೆ. ಸೊ ಹ್ಯಾರಿ ಪಾಟರ್ ಅಂಡ್ ರಾನ್ ವೀಸ್ಲಿ ಏನ್ ಮಾಡ್ತಾರೆ, ಇನ್ವಿಸಿಬಿಲಿಟಿ ಕ್ಲಾಕ್ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಮಾಯವಾಗುವ ಗೌನಿನ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಸೊ ಮಿನಿಸ್ಟ್ರಿ ಆಫ್ ಮ್ಯಾಜಿಕ್ ನಿಂದ ಬಂದಿರೋರಿಗೆ ಅವರು ಕಾಣಬಾರದು. ಈಗ ಮಿನಿಸ್ಟ್ರಿಯಿಂದ ಬಂದಿರೋ ಹ್ಯಾಗ್ರಿಡ್ಗೆ ಹೇಳ್ತಾರೆ, ನಿನ್ನ ಜೈಲ್ಗೆ ಹಾಕಬೇಕು ಅಂತ ಎಲ್ಲರೂ ಡಿಸೈಡ್ ಮಾಡಿದ್ದಾರೆ. ಬಿಕಾಸ್ 50 ವರ್ಷದ ಮುಂಚೆ ನೀನೇ ಚೇಂಬರ್ ಆಫ್ ಸೀಕ್ರೆಟ್ ನ ಓಪನ್ ಮಾಡಿದ್ದಿತ್ತಲ್ಲ, ಅದಕ್ಕೆ ಈ ಸಲ ನೀನೇ ಮಾಡಿರ್ಬೋದು ಅಂತ ನೀನು ಜೈಲ್ಗೆ ಹಾಕ್ತಿದೀವಿ ಅಂತ. ಅಷ್ಟರಲ್ಲಿ ಹೆಡ್ ಮಾಸ್ಟರ್ ಬಿಳಿಗಡ್ಡಪ್ಪ ಡಂಬಲ್ಡೋರ್ ಸಹ ಅಲ್ಲಿಗೆ ಬರ್ತಾರೆ. ಬಂದ್ಬಿಟ್ಟು ಹೇಳ್ತಾರೆ, ಹ್ಯಾಗ್ರಿಡ್ ಈ ಕೆಲಸವನ್ನ ಮಾಡೋಕೆ ಸಾಧ್ಯವೇ ಇಲ್ಲ, ಅವನನ್ನ ಕರ್ಕೊಂಡು ಹೋಗ್ಬೇಡಿ ಅಂತ. ಬಿಳಿಗಡ್ಡಪ್ಪ ಅದನ್ನು ಹೇಳ್ತಿದ್ದಂಗೆನೆ ಬಿಳಿ ತಲೆ ಹುಡುಗನ ಅಪ್ಪನೂ ಅಲ್ಲಿಗೆ ಬರ್ತಾರೆ. ಅವ್ರ ಅಪ್ಪ ಬಂದು ಹೇಳ್ತಾರೆ, ಬಿಳಿಗಡ್ಡಪ್ಪನವರೇ ನೀವು ಹೆಡ್ ಮಾಸ್ಟರ್ ಪೊಸಿಷನ್ ನಿಂದ ಕೆಳಗಿಳಿಬೇಕು. ನಾವೆಲ್ಲ ಗವರ್ನರ್ಸ್ ಗಳು ಸೇರಿ ಡಿಸೈಡ್ ಮಾಡಿದೀವಿ, ನೀವು ಕೆಳಗಿಳಿಬೇಕು ಅಂತ. ಇಲ್ಲಿದೆ ನೋಡಿ ಆರ್ಡರ್ ಕಾಪಿ. ಆಲ್ ರೈಟ್, ಆಯ್ತು ಬಿಡಪ್ಪ ಇಳಿತೀನಿ ಅಂತ ಬಿಳಿಗಡ್ಡಪ್ಪ ಹೇಳ್ತಾರೆ. ಹೇಳೋಕೆ ಮುಂಚೆ ಒಂದು ಮಾತನ್ನ ಹೇಳ್ತಾರೆ, ನೀವು ಒಳ್ಳೆ ಮನಸ್ಸಿನಿಂದ ಸಹಾಯವನ್ನ ಕೇಳಿದ್ರೆ ಹಾಗ್ವರ್ಟ್ಸ್ ಯಾವಾಗ್ಲೂ ರೆಡಿ ಇರುತ್ತೆ ನಿಮಗೆ ಸಹಾಯ ಮಾಡ್ಲಿಕ್ಕೆ ಅಂತ. ಇದೆಲ್ಲವನ್ನ ಮಾಯವಾಗಿರುವ ಗೌನಿನ ಒಳಗಿರುವ ನಮ್ಮ ಹುಡುಗರು ಕೇಳಿಸ್ಕೊಂತಾನೆ ಇರ್ತಾರೆ. ಬಟ್ ಹೊರಗಡೆಯಿಂದ ಬಂದಿರೋರು ಯಾರಿಗೂ ಇವರು ಗೌನಿನ ಒಳಗಿರೋದು ಕಾಣೋದಿಲ್ಲ. ಸರಿ, ಬಿಳಿಗಡ್ಡಪ್ಪ ಅಲ್ಲಿಂದ ಹೊರಡ್ತಾರೆ. ಕರಿಗಡ್ಡಪ್ಪನ ಮಿನಿಸ್ಟ್ರಿ ಅವರು ಕರ್ಕೊಂಡು ಹೋಗ್ತಾರೆ ಜೈಲ್ಗೆ
ಆಗ್ಬೇಕು ಅಂತ. ಹೋಗೋಕೆ ಮುಂಚೆ ಕರಿಗಡಪ್ಪ ಹೇಳ್ತಾರೆ ಆ ಪುಟ್ ಜೇಡಗಳು ಹೋಗ್ತಾವಲ್ಲ ಅದನ್ನ ಫಾಲೋ ಮಾಡಿ ನಿಮ್ಗೆಲ್ಲ ಆನ್ಸರ್ ಸಿಗುತ್ತೆ ಅಂತ. ಹ್ಯಾರಿ ಪಾಟರ್ ಮತ್ತೆ ರಾನ್ ವೀಸ್ಲಿ ಆ ಜೇಡಗಳನ್ನ ಫಾಲೋ ಮಾಡ್ಕೊಂಡು ಡಾರ್ಕ್ ಫಾರೆಸ್ಟ್ ಒಳಗಡೆ ಹೋಗ್ತಾರೆ. ಆ ಪುಟ್ಟ ಜೇಡಗಳು ಒಂದು ಗುಹೆಯ ಒಳಗೆ ಹೋಗ್ತಾ ಇರ್ತವೆ. ಆ ಗುಹೆಯ ಒಳಗೆ ಒಂದು ದೊಡ್ಡ ಜೇಡ ಇರುತ್ತೆ. ಈ ಜೇಡ ಯಾವುದು ಅಂದ್ರೆ ಟಾಮ್ ರೀಡಲ್ ಡೈರಿಯಲ್ಲಿ ತೋರಿಸಿತಲ್ಲ ಜೇಡ, ಅದೇ ಜೇಡ. 50 ವರ್ಷಗಳ ಮುಂಚೆ ಇದು ಇನ್ನು ಪುಟ್ಟದಾಗಿತ್ತು, ಇವಾಗ ಬೆಳೆದು ಸಿಕ್ಕಾಪಟ್ಟೆ ದೊಡ್ಡದಾಗ್ಬಿಟ್ಟಿದೆ. ಹ್ಯಾರಿ ಪಾಟರ್ ಆಗ ಆ ಜೇಡಕ್ಕೆ ಹೇಳ್ತಾನೆ, 50 ವರ್ಷಗಳ ಮುಂಚೆ ಚೇಂಬರ್ ಆಫ್ ಸೀಕ್ರೆಟ್ಸ್ ಓಪನ್ ಮಾಡಿದ ಹ್ಯಾಗ್ರಿಡ್ ಅಲ್ವಾ? ಆ ಚೇಂಬರ್ ಓಪನ್ ಆದಾಗ ಅದರಿಂದ ಹೊರಗಡೆ ಬಂದು ಆ ಹುಡುಗಿಯನ್ನ ಸಾಯಿಸಿದ್ ನೀನೇ ಅಲ್ವಾ? ಸಿದರನ್ ಕ್ರಿಯೇಟ್ ಮಾಡಿರುವ ಮಾನ್ಸ್ಟರ್ ನೀನೇ ಅಲ್ವಾ? ಆಗ ಜೇಡ ಹೇಳುತ್ತೆ, ನೋ 50 ವರ್ಷದ ಮುಂಚೆ ಚೇಂಬರ್ ಆಫ್ ಸೀಕ್ರೆಟ್ಸ್ ಓಪನ್ ಮಾಡಿದ್ದು ಹ್ಯಾಗ್ರಿಡ್ ಅಲ್ಲ, ಆ ಹುಡುಗಿಯನ್ನ ಸಾಯಿಸಿದ್ದು ನಾನ್ ಸಹ ಅಲ್ಲ, ನಮ್ಮಿಬ್ಬರ ಮೇಲೆ ಸುಳ್ಳು ಆರೋಪಗಳು ಬಂದವು ಅಂತ ಇಷ್ಟು ಹೇಳಿ ಆ ಸ್ಪೈಡರ್ ನ ಗ್ಯಾಂಗ್ ಇವರಿಬ್ರನ್ನೇ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಇವರಿಬ್ರು ಹೆಂಗೋ ಎಸ್ಕೇಪ್ ಆಗಿ ಹೊರಗಡೆ ಬರ್ತಾರೆ. ಈಗ ಒಂದು ವಿಷಯ ಗೊತ್ತಾಯ್ತು, ಹ್ಯಾಗ್ರಿಡ್ ಚೇಂಬರ್ ಆಫ್ ಸೀಕ್ರೆಟ್ಸ್ ನ ಓಪನ್ ಮಾಡಿಲ್ಲ ಅಂತ. ಹಾಗಿದ್ರೆ ನಿಜವಾಗ್ಲೂ ಓಪನ್ ಮಾಡಿದ್ಯಾರು? ಹರ್ಮಿಯೋನಿ ಸ್ಟ್ಯಾಚು ಆಗ್ಲಿಲ್ಲ ಅಂದ್ರೆ ಏನಾದ್ರೂ ಪ್ಲಾನ್ ಕೊಟ್ಟಿರೋಳು ಇಷ್ಟೊತ್ತಿಗೆ ಅಂತ ಅನ್ಕೊಂಡು ಹರ್ಮಿಯೋನಿನ ನೋಡೋಕೆ ಅಂತ ಹೋಗ್ತಾರೆ ಇಬ್ರು. ಆಗ ಇವರಿಗೆ ಹರ್ಮಿಯೋನಿ ಕೈನಲ್ಲಿ ಒಂದು ಪೇಪರ್ ಇರೋದು ಕಾಣುತ್ತೆ. ಆ ಪೇಪರ್ ನ ಹಿಡ್ಕೊಂಡು ಹರ್ಮಿಯೋನಿ ಸ್ಟ್ಯಾಚು ಆಗ್ಬಿಟ್ಟವಳೆ. ಏನಿದೆ ಆ ಪೇಪರ್ ನಲ್ಲಿ ಅಂತ ತೆಗೆದು ನೋಡಿದ್ರೆ ಅದರಲ್ಲಿ ಒಂದು ಸ್ಟೋರಿ ಇರುತ್ತೆ. ಸ್ಟೋರಿನಲ್ಲಿ ಬ್ಯಾಸಿಲಿಸ್ಕ್ ಅನ್ನೋ ಒಬ್ಬ ಮಾನ್ಸ್ಟರ್ ನ ಬಗ್ಗೆ ಎಕ್ಸ್ಪ್ಲನೇಷನ್ ಇರುತ್ತೆ. ಬ್ಯಾಸಿಲಿಸ್ಕ್ ಅನ್ನೋದು ಒಂದು ದೊಡ್ಡ ಹಾವು. ಇದು ಎಷ್ಟು ಭಯಾನಕ ಅಂದ್ರೆ ಇದರ ಕಣ್ಣನ್ನ ನೋಡಿದ್ರೆ ಜನ ಸತ್ತೋಗ್ಬಿಡ್ತಾರೆ. ಸೊ ಚೇಂಬರ್ ಆಫ್ ಸೀಕ್ರೆಟ್ಸ್ ನಲ್ಲಿರೋದು ಬ್ಯಾಸಿಲಿಸ್ಕ್ ಅನ್ನೋ ದೊಡ್ಡ ಹಾವು. ಇದರ ಬಗ್ಗೆ ರಿಸರ್ಚ್ ಮಾಡ್ತಾ ಹರ್ಮಿಯೋನಿ ಲೈಬ್ರರಿಗೆ ಹೋಗಿರ್ತಾಳೆ. ಆಗ ಬ್ಯಾಸಿಲಿಸ್ಕ್ ಬಂದು ಹರ್ಮಿಯೋನಿ ಮೇಲೆ ಅಟ್ಯಾಕ್ ಮಾಡಿರುತ್ತೆ ಅಂತ ಇವರು ಅಸ್ಯೂಮ್ ಮಾಡ್ಕೊಳ್ತಾರೆ. ಬಟ್ ಬ್ಯಾಸಿಲಿಸ್ಕ್ ನ ನೋಡಿದ್ಮೇಲೆ ಸಾಯ್ಬೇಕು ತಾನೆ, ಸಾಯೋದ್ ಬಿಟ್ಟು ಸ್ಟ್ಯಾಚು ತರ ಯಾಕಾಗಿದ್ದಾಳೆ, ಸ್ತಂಭನ ಯಾಕೊಂಡಿದ್ದಾಳೆ, ಗೊಂಬೆ ತರ ಯಾಕಾಗ್ಬಿಟ್ಟಿದ್ದಾಳೆ? ಆಗ ಇವ್ರಿಗೆ ಅರ್ಥ ಆಗುತ್ತೆ ಅವಳು ಮಿರರ್ ತಗೊಂಡು ಯಾಕೆ ಹೋಗಿದ್ಲು ಹರ್ಮಿಯೋನಿ ಅಂತ. ಸೊ ಮಿರರ್ ನಲ್ಲಿ ಅದರ ಬಿಂಬವನ್ನ, ಬ್ಯಾಸಿಲಿಸ್ಕ್ ನ ಬಿಂಬವನ್ನ ನೋಡ್ಲಿಕ್ಕೆ ಅಂತ ಮಿರರ್ ತಗೊಂಡೋಗಿರ್ತಾಳೆ. ಈ ಹಾವು ಎಷ್ಟು ಸ್ಟ್ರಾಂಗು ಅಂದ್ರೆ ಅದರ ಬಿಂಬವನ್ನ ನೋಡಿದ್ರೆ ಸಹ ಜನಗಳು ಸ್ಟ್ಯಾಚುಗಳಾಗ್ಬಿಡ್ತಾರೆ. ಆಗ ಒಂದು ಅನೌನ್ಸ್ಮೆಂಟ್ ಆಗುತ್ತೆ, ಸ್ಟೂಡೆಂಟ್ಸ್ ಗಳೆಲ್ಲ ಆದಷ್ಟು ಬೇಗ ಅವರ ರೂಮ್ಗೆ ಹೋಗಿ ಸೇರ್ಕೊಳ್ಳಿ. ಹಾಗೆ ಟೀಚರ್ಸ್ ಗಳು 2nd ಫ್ಲೋರ್ ನ ಕಾರಿಡಾರ್ಗೆ ಬನ್ನಿ. ಹ್ಯಾರಿ ಪಾಟರ್ ಮತ್ತೆ ರಾನ್ ವೀಸ್ಲಿ ರೂಮ್ಗೆ ಹೋಗಲ್ಲ, 2nd ಫ್ಲೋರ್ ಕಾರಿಡಾರ್ಗೆ ಹೋಗ್ತಾರೆ ಕೇಳಿಸ್ಕೊಳಕ್ಕೆ ಕದ್ಬಿಟ್ಟು ಏನಾಯ್ತು ಅಂತ. ಅಲ್ಲಿ ಟೀಚರ್ಸ್ ಗಳು ಗೋಡೆಯ ಮೇಲಿನ ಬರಹವನ್ನ ಡಿಸ್ಕಸ್ ಮಾಡ್ತಿರ್ತಾರೆ. ಈ ಸಲ ಚೇಂಬರ್ ನ ಒಳಗಿರುವ ಭಯಾನಕ ಜೀವಿ ಒಂದು ಹುಡುಗಿನ ಎತ್ಕೊಂಡೋಗಿ ಮಡಿಕೊಂಡ್ಬಿಟ್ಟಿದೆ ಆ ಚೇಂಬರ್ ನ ಒಳಗಡೆ. ಜೊತೆಗೆ ಹುಡುಗಿ ಬಾಡಿನ ನಿಮಗೆ ಸಿಗಲ್ಲ, ಅವಳು ಸ್ಕೆಲಿಟನ್ ಪರ್ಮನೆಂಟ್ ಆಗಿ ಚೇಂಬರ್ ಒಳಗಡೆ ಸಿಕ್ಕಾಕೊಂಡ್ಬಿಡುತ್ತೆ ಅಂತ ಬೇರೆ ಗೋಡೆಯ ಮೇಲೆ ಬರಹ. ಯಾರದು ಹುಡುಗಿ? ಜಿನ್ನಿ ವೀಸ್ಲಿ, ರಾನ್ ವೀಸ್ಲಿಯ ತಂಗಿ. ಓ ಮೈ ಗಾಡ್, ಆ ಮಾನ್ಸ್ಟರ್ದು ಕಿತಾಪತಿ ಜಾಸ್ತಿ ಆಗ್ಬಿಟ್ಟಿದೆ, ನಾವೀಗ ಸ್ಕೂಲ್ನೇ ಮುಚ್ಚಿಬಿಡ್ಬೇಕು ಅಂತ ಟೀಚರ್ಸ್ ಗಳೆಲ್ಲ ಡಿಸ್ಕಸ್ ಮಾಡ್ತಿರ್ತಾರೆ. ಅದರ ಜೊತೆಗೆ ಆ ಹುಡುಗಿಯನ್ನ ಚೇಂಬರ್ ಆಫ್ ಸೀಕ್ರೆಟ್ಸ್ ನಿಂದ ಹೊರಗಡೆ ತರುವ ಜವಾಬ್ದಾರಿಯನ್ನ ಪ್ರೊಫೆಸರ್ ಸುಂದ್ರಂಗೆ ವಹಿಸ್ತಾರೆ. ಬಟ್ ಆ ಪ್ರೊಫೆಸರ್ ಸುಂದ್ರ ದೊಡ್ಡ ಹೆದ್ರುಪ್ಪು ಕ್ಲಬ್ ಬುರುಡೆ ದಾಸ. ನಾನು ಆ ಸಾಧನೆ ಮಾಡಿದೆ ಈ ಸಾಧನೆ ಮಾಡಿದೆ ಅಂತ ಹೇಳ್ಕೊಂಡಿದ್ದೆಲ್ಲ ದೊಡ್ಡ ಬುರುಡೆ. ಸೊ ಈಗ ಜಿನ್ನಿ ವೀಸ್ಲಿಯನ್ನ ರೆಸ್ಕ್ಯೂ ಮಾಡೋದು ಬಿಟ್ಟು ಸ್ಕೂಲ್ ಬಿಟ್ಟೆ ಓಡೋಗೋ ಪ್ಲಾನ್ ಆಗ್ತಿರ್ತಾನೆ. ಓಡೋಗುವಾಗ ಹ್ಯಾರಿ ಪಾಟರ್ ಮತ್ತೆ ರಾನ್ ವೀಸ್ಲಿ ಹತ್ರ ಸಿಕ್ಕಾಕೊಂತಾನೆ. ಅವರಿಬ್ರು ಪ್ರೊಫೆಸರ್ ಸುಂದ್ರನ ಹೇಳ್ಕೊಂಡು ಹೋಗ್ತಾರೆ, ನಡಿ ರೆಸ್ಕ್ಯೂ ಮಾಡೋಣ ನಮ್ಮ ಹುಡುಗಿನ ಅಂತ. ಎಲ್ಲಿಗೆ ಹೇಳ್ಕೊಂಡು ಹೋಗ್ತಾರೆ? ಯಾರು ಯೂಸ್ ಮಾಡದೆ ಇರುವ ಲೇಡೀಸ್ ಬಾತ್ರೂಮ್ಗೆ ಹೇಳ್ಕೊಂಡು ಹೋಗ್ತಾರೆ. ಹರ್ಮಿಯೋನಿ, ರಾನ್ ವೀಸ್ಲಿ, ಹ್ಯಾರಿ ಪಾಟರ್ ಎಲ್ಲ ಸೇರ್ಕೊಂಡು ಪಾಲಿಜ್ಯೂಸ್ ಪೋಷನ್ ಅನ್ನ ರೆಡಿ ಮಾಡಿದ್ರಲ್ಲ ಬಾತ್ರೂಮ್, ಆ ಬಾತ್ರೂಮ್ಗೆ ಹೇಳ್ಕೊಂಡು ಹೋಗ್ತಾರೆ. ಆ ಬಾತ್ರೂಮ್ ನಲ್ಲಿ ಒಂದು ಚಿಕ್ಕ ಹುಡುಗಿಯ ಪ್ರೇತಾತ್ಮ ಅಲದಾಡ್ತಾ ಇರುತ್ತೆ. ಅದನ್ನ ಕೇಳ್ತಾರೆ, ನೀನ್ ಹೆಂಗ ಮಾಸತ್ತೆ ಅಂತ. ಆತ್ಮ ಹೇಳುತ್ತೆ, ನಾನು ಹೆಂಗ್ ಸತ್ತೆ ಅಂತ ನನಗೆ ಗೊತ್ತೇ ಇಲ್ಲ, ನನಗ್ ನೆನಪಿರೋದು ಇಷ್ಟೇ, ಯೆಲ್ಲೋ ಕಲರ್ನ ದೊಡ್ಡ ಕಣ್ಣುಗಳನ್ನ ನೋಡಿದ ತಕ್ಷಣ ನಾನು ಸತ್ತೋದೆ ಅಂತ. ಆಗ ಹ್ಯಾರಿ ಪಾಟರ್ಗೆ ಫ್ಲಾಶ್ ಆಗುತ್ತೆ, ಓ ಈ ಆತ್ಮ ಬ್ಯಾಸಿಲಿಸ್ಕ್ ನ ನೋಡಿದೆ ಅಂತ. ಬಟ್ ಈ ಬ್ಯಾಸಿಲಿಸ್ಕ್ ನ ನೋಡಿದೆಲ್ಲಿ ಆ ಆತ್ಮ? ಅಲ್ಲೊಂದು ನಲ್ಲಿ ಇರುತ್ತೆ, ನಲ್ಲಿಯ ಹತ್ರ ನೋಡ್ತು. ಆ ನಲ್ಲಿಯ ಮೇಲೆ ಹಾವಿನ ಚಿತ್ರನೆಲ್ಲ ಬರೆದಿರ್ತಾರೆ. ಆಗ ಹ್ಯಾರಿ ಪಾಟರ್ ಏನ್ ಮಾಡ್ತಾನೆ, ಪಾಸಲ್ ಟಂಗ್ ನಲ್ಲಿ ಹಾವಿನ ಭಾಷೆಯಲ್ಲಿ ಕೆಲವೊಂದು ಮಾತುಗಳನ್ನ ಹೇಳ್ತಾನೆ. ಆ ಮಾತುಗಳು ಅವನ ಬಾಯಿನಿಂದ ಹೊರಗೆ ಬರ್ತಿದ್ದಂತೆ ಚೇಂಬರ್ ಆಫ್ ಸೀಕ್ರೆಟ್ಸ್ ನ ಬಾಗಿಲು ಓಪನ್ ಆಗ್ಬಿಡುತ್ತೆ. ಫೈನಲಿ ಚೇಂಬರ್ ಆಫ್ ಸೀಕ್ರೆಟ್ಸ್ ನ ಬಾಗಿಲು ಓಪನ್ ಆಯ್ತು. ಈಗ ಓಕೆ, ಆ ಚೇಂಬರ್ ನ ಒಳಗೆ 3 ಜನನು ಎಂಟ್ರಿ ಆಗ್ತಾರೆ. ಯಾರು? ಪ್ರೊಫೆಸರ್ ಸುಂದ್ರ, ಹ್ಯಾರಿ, ರಾನ್, 3 ಜನನು ಎಂಟ್ರಿ ಆಗ್ತಾರೆ. ಅಲ್ಲಿ ನೋಡಿದ್ರೆ ಒಂದು ದೊಡ್ಡ ಹಾವಿನ ಪೊರೆ ಬಿದ್ದಿರುತ್ತೆ, ಒಂದು 60 ಅಡಿ ಇರುತ್ತೆ ಅದು. ಅದನ್ನ ನೋಡ್ತಿದ್ದಂಗೆ ಪ್ರೊಫೆಸರ್ ಸುಂದ್ರ ತಲೆ ಸುತ್ತ ಬಿದ್ದೋಗ್ಬಿಡ್ತಾನೆ. ಏನ್ ಹೆದ್ರುಪುಗ್ಲ ಗುರು ಇವನು ಅಂತ ಹ್ಯಾರಿ ಪಾಟರ್ ರಾನ್ ವೀಸ್ಲಿ ಡಿಸ್ಕಸ್ ಮಾಡ್ತಿರ್ತಾರೆ. ಅಷ್ಟ್ರಲ್ಲಿ ಕೆಳಗ್ ಬಿದ್ದಿದ್ದ ಪ್ರೊಫೆಸರ್ ಸುಂದ್ರ ಎದ್ಬಿಟ್ಟು ರಾನ್ ವೀಸ್ಲಿಯ ಮ್ಯಾಜಿಕ್ ಕಡ್ಡಿನ ಕಿತ್ಕೊಂಡ್ಬಿಡ್ತಾನೆ. ಕಳ್ಳನ ಮಗ ಹೆದ್ರುಕೊಂಡು ತಲೆ ಸುತ್ತ ಬಿದ್ದಿತರ ನಾಟಕ ಆಡ್ತಿದ್ದ ಮ್ಯಾಜಿಕ್ ಕಡ್ಡಿನ ಕಿತ್ಕೊಂಡ್ಬಿಟ್ಟು ಹೇಳ್ತಾನೆ, ನಾನು ಹೆದ್ರುಪುಕ್ಲ ಅಂತ ಯಾರಿಗೂ ಗೊತ್ತಿರಲ್ಲ, ಇವಾಗ ನಿಮ್ಮಿಬ್ರು ಗೊತ್ತಾಗ್ಬಿಟ್ಟಿದೆ. ಆದ ಕಾರಣ ನಾನು ಏನ್ ಮಾಡ್ತೀನಿ, ನಿಮ್ಮಿಬ್ಬರ ಮೆಮೊರಿನೆಲ್ಲ ಅಳಿಸಿ ಹಾಕ್ಬಿಡ್ತೀನಿ, ಆ ತರದ ಮಂತ್ರವನ್ನ ಹಾಕ್ಬಿಡ್ತೀನಿ ಅಂತ ರಾನ್ ವೀಸ್ಲಿಯ ಮಂತ್ರ ಕಡ್ಡಿಯಿಂದ ಇವರಿಬ್ಬರಿಗೂ ಮಂತ್ರ ಹಾಕೋಕ್ ಹೋಗ್ತಾನೆ. ಬಟ್ ನೆನ್ಪಿದೆ ತಾನೆ, ರಾನ್ ವೀಸ್ಲಿಯ ಮಂತ್ರ ಕಡ್ಡಿ ಮುರಿದೋಗಿದೆ. ಅದರಿಂದ ಹಾಕಿದ ಮಂತ್ರಗಳೆಲ್ಲ ರಿವರ್ಸ್ ಆಗ್ತವೆ. ಪ್ರೊಫೆಸರ್ ಸುಂದ್ರುಂಗು ಮೆಮೊರಿ ಅಳ್ಸಿ ಹಾಕೋ ಮಂತ್ರ ರಿವರ್ಸ್ ಆಗ್ಬಿಡುತ್ತೆ. ಪ್ರೊಫೆಸರ್ ಸುಂದ್ರುಂಗೆ ತಾನ್ ಯಾರು ಅನ್ನೋದೇ ಮರ್ತೋಗ್ಬಿಡುತ್ತೆ. ಜೊತೆಗೆ ಇವನು ಮಂತ್ರ ಹಾಕಿದಾಗ ಎಗ್ರಿ ಗೋಡೆ ಮೇಲೆ ಬಿದ್ಬಿಡ್ತಾನೆ. ಆ ಗೋಡೆ ಏನಾಗುತ್ತೆ, ಬಿದೋಗ್ಬಿಡುತ್ತೆ. ಹಳೆ ಕಾಲದ ಗೋಡೆ ಅಲ್ವಾ. ಸೊ ಗೋಡೆ ಬಿದೋಗಿರೋದ್ರಿಂದ ಹ್ಯಾರಿ ಪಾಟರ್ ಒಂದ್ ಕಡೆ ಆಗ್ಬಿಡ್ತಾನೆ, ರಾನ್ ವೀಸ್ಲಿ ಮತ್ತೆ ಪ್ರೊಫೆಸರ್ ಸುಂದ್ರ ಇನ್ನೊಂದ್ ಕಡೆ ಆಗ್ಬಿಡ್ತಾರೆ. ಇಬ್ರು ಸಪರೇಟ್ ಆಗ್ಬಿಡ್ತಾರೆ. ಹ್ಯಾರಿ ಪಾಟರ್ ಹೇಳ್ತಾನೆ, ನಾನು ಹೋಗಿ ರೆಸ್ಕ್ಯೂ ಮಾಡ್ಕೊಂಡು ಬರ್ತೀನಿ ಜಿನ್ನಿ ವೀಸ್ಲಿನ, ನೀನು ಇಲ್ಲಿಂದ ಹೊರಗಡೆ ಹೋಗುವ ದಾರಿಯನ್ನು ಹುಡುಕು ಅಂತ ಹೇಳ್ಬಿಟ್ಟು ಚೇಂಬರ್ ನ ಒಳಗೆ ಹೋಗ್ತಾನೆ. ಚೇಂಬರ್ ನ ಒಳಗೆ ಒಂದು ದೊಡ್ಡ ರೂಮ್ ಇರುತ್ತೆ. ಅಲ್ಲಿ ಜಿನ್ನಿ ವೀಸ್ಲಿ ಬಿದ್ದಿರ್ತಾಳೆ. ಪ್ರಜ್ಞೆನೇ ಇರೋದಿಲ್ಲ. ಎದೊಳಮಿ ಜಿನ್ನಿ ಅಂತ ಹೇಳ್ತಾನೆ ಹ್ಯಾರಿ ಪಾಟರ್. ಅವಳು ಎದೊಳಲ್ಲ.
ಆಗ ಅಲ್ಲಿಗೆ ಟಾಮ್ ರೀಡಲ್ ಬರ್ತಾನೆ. ಟಾಮ್ ರೀಡಲ್ ಯಾರು? ಡೈರಿಯ ಮುಖಾಂತರ ಹ್ಯಾರಿ ಪಾಟರ್ ಜೊತೆ ಮಾತಾಡ್ತಿದ್ನಲ್ಲ ಆ ಹುಡುಗ ಟಾಮ್ ರೀಡಲ್. ಟಾಮ್ ರೀಡಲ್ ಆಗ ಹೇಳ್ತಾನೆ, ನೀನ್ ಹಂಗೆಲ್ಲ ಹೇಳಿದ್ರೆ ಎದೊಳಲ್ಲ ಬಿಡಪ್ಪ ಅಂತ. ಅಲ್ಲಪ್ಪ ಟಾಮ್ ರೀಡಲ್, ನೀನ್ ಅವತ್ತಿಂದ ನನ್ನ ಜೊತೆ ಬುಕ್ ಮೂಲಕ ಮಾತಾಡ್ತಿದ್ದೆ, ಇವತ್ತು ಎದುರಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದ್ಯಾ, ಅಂದ್ರೆ ನೀನೇನು ಆತ್ಮನಾ ಅಂತ ಕೇಳ್ತಾನೆ ಹ್ಯಾರಿ ಪಾಟರ್. ಆಗ ಟಾಮ್ ರೀಡಲ್ ಹೇಳ್ತಾನೆ, ನೋ ನೋ ನೋ, ನಾನು ಮೆಮೊರಿ, ಆ ಡೈರಿಯ ಒಳಗಡೆ ಪ್ರಿಸರ್ವ್ ಮಾಡಿ ಇಟ್ಟಿರುವ, ರಕ್ಷಣೆ ಮಾಡಿ ಇಟ್ಟಿರುವ ಮೆಮೊರಿ. ಹ್ಯಾರಿ ಪಾಟರ್ ಹೇಳ್ತಾನೆ, ಇಲ್ಲೊಂದು ಬ್ಯಾಸಿಲಿಸ್ ದೊಡ್ಡ ಆವಾಯ್ತು ಗುರು, ನನ್ಗೆ ಹೆಲ್ಪ್ ಮಾಡ್ಬೇಕು ನೀನು ಟಾಮ್ ರೀಡ್ಲು ಅಂತ. ಅವಾಗ ಟಾಮ್ ರೀಡಲ್ ಹೇಳ್ತಾನೆ, ಮಚ್ಚ ಟೆನ್ಷನ್ ಮಾಡ್ಕೊಬಿಡಲ್ಲೇ, ಕರಿಯವರೆಗೂ ಬರಲ್ಲ ಅದು ಅಂತ. ಲೇ ಯಾಕ್ಲೇ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಿದ್ಯಾ ಟಾಮು ಅಂತ ನಮ್ಮ ಹ್ಯಾರಿ ಪಾಟರ್ ಹೇಳ್ತಾನೆ. ಅವಾಗ ಟಾಮ್ ರೀಡಲ್ ಹೇಳ್ತಾನೆ, ಅಯ್ಯೋ ಗೂಬಡೇತದೆ ಹ್ಯಾರಿ ಪಾಟ್ರು, ಬ್ಯಾಸಿಲಿಸ್ ನ ಕಂಟ್ರೋಲ್ ಮಾಡೋದು ನಾನೇ, ಜಿನ್ನಿ ವೀಸ್ಲಿ ಪ್ರಜ್ಞೆ ತಪ್ಪುವಂತೆ ಮಾಡಿರೋದು ನಾನೇ, ಜಿನ್ನಿ ವೀಸ್ಲಿ ವೀಕ್ ಆಗ್ತಿದ್ದಂತೆ ನಾನ್ ಸ್ಟ್ರಾಂಗ್ ಆಗ್ತೀನಿ, ಚೇಂಬರ್ ಆಫ್ ಸೀಕ್ರೆಟ್ಸ್ ನ ಓಪನ್ ಆಗುವಂತೆ ಮಾಡಿ ಸಹ ನಾನೇ. ಯಾರ ಮುಖಾಂತರ ಮಾಡಿಸ್ದೆ ಅಂದ್ರೆ ಜಿನ್ನಿ ವೀಸ್ಲಿ ಮುಖಾಂತರ ಮಾಡಿಸ್ದೆ. ಜಿನ್ನಿ ವೀಸ್ಲಿಯನ್ನ ನನ್ನ ಡೈರಿಯ ಮುಖಾಂತರ ಹಿಪ್ನೋಟೈಸ್ ಮಾಡಿದೆ. ಆಗ ಅವಳು ನಾನು ಹೇಳೋದ್ನೆಲ್ಲ ಕೇಳ್ತಿದ್ಲು, ಅವಳ ಮುಖಾಂತರ ಚೇಂಬರ್ ಆಫ್ ಸೀಕ್ರೆಟ್ಸ್ ನ ಓಪನ್ ಮಾಡಿದೆ. ಬಟ್ ಜಿನ್ನಿ ವೀಸ್ಲಿ ಬಹಳ ಬುದ್ಧಿವಂತೆ, ಅವಳಿಗೆ ಗೊತ್ತಾಗೋಯ್ತು ಈ ಡೈರಿ ನನ್ನ ಕೈಲಿ ಏನೇನೋ ಮಾಡಿಸ್ತಿದೆ ಅಂತ. ಆದ ಕಾರಣ ಅವಳು ಏನ್ ಮಾಡಿದ್ರು, ಡೈರಿಯನ್ನ ತಗೊಂಡು ಎಸ್ತ್ ಬಿಟ್ಲು. ಅವಳು ಎಸೆದ ಡೈರಿ ಕಳ್ಳನ ಮಗನ್ ಬಂದು ನಿನ್ನ ಹತ್ರ ಸಿಕ್ಕಾಕೊಂತು. ಬಟ್ ಒಂಥರ ಒಳ್ಳೇದಾಯ್ತು, ನೀನೀಗ ಹೇಗಿದ್ರು ಚೇಂಬರ್ ಆಫ್ ಸೀಕ್ರೆಟ್ಸ್ ಒಳಗಡೆ ಬಂದಿದ್ಯಾ, ನಿನ್ನೂ ಸಾಯಿಸ್ಬಿಡ್ತೀನಿ, ಅವಾಗ ನನ್ನ ಎನಿಮಿಗಳನ್ನೆಲ್ಲ ಮಟ್ಟ ಹಾಕ್ತಂಗ ಆಗತ್ತೆ ಅಂತ. ಅವಾಗ ಹ್ಯಾರಿ ಪಾಟರ್ ಹೇಳ್ತಾನೆ, ಅಲ್ಲ ಗುರುವೆ ಟಾಮ್ ರೀಡ್ಲು, ನಿನ್ಗೆ ಯಾಕ್ಲೆ ಇಷ್ಟೊಂದು ಉರಿ ನನ್ ಮೇಲೆ ಅಂತ. ಅವಾಗ ಟಾಮ್ ರೀಡಲ್ ಹೇಳ್ತಾನೆ, ಲೇ ಏನಂತ ಮಾತಾಡ್ತಿದ್ದಿಲ್ಲ ಹ್ಯಾರಿ ಪಾಟ್ರು, ನಾನು ಪ್ರಪಂಚ ಕಂಡ ಶ್ರೇಷ್ಠ ಮಾಟಗಾರ, ಲಾರ್ಡ್ ವಾಲ್ಡೆಮಾರ್ಟ್ ನಾನು, ನನ್ನ ಹಳೆಯ ಹೆಸರು ಟಾಮ್ ರೀಡಲ್ ಅಂತ. ಈಗ ನಾನು ಮತ್ತೆ ಸ್ಟ್ರಾಂಗ್ ಆಗ್ತೀನಿ, ಮತ್ತೆ ಪ್ರಪಂಚಕ್ಕೆ ಬರ್ತೀನಿ, ಪ್ರಪಂಚ ಕಂಡ ಶ್ರೇಷ್ಠ ಮಾಟಗಾರ ಆಗ್ತೀನಿ. ಅವಾಗ ಹ್ಯಾರಿ ಪಾಟರ್ ಹೇಳ್ತಾನೆ, ಲೇ ಮುಚ್ಚೋ ಬಾಯಿ ನಾಯಿ, ಪ್ರಪಂಚ ಕಂಡ ಶ್ರೇಷ್ಠ ಮಾಟಗಾರ ಆಲ್ಬಸ್ ಡಂಬಲ್ಡೋರ್, ಬಿಳಿ ಕಡ್ಡಪ್ಪ ನೀನಲ್ಲ ಅಂತ. ಅಷ್ಟರಲ್ಲಿ ಆಲ್ಬಸ್ ಡಂಬಲ್ಡೋರ್ ನ ಪಕ್ಷಿ ಫೀನಿಕ್ಸ್ ಹಾರ್ಕೊಂಡು ಒಂದು ಟೋಪಿಯನ್ನ ತಗೊಂಬಂದ್ ಕೊಡುತ್ತೆ ಹ್ಯಾರಿ ಪಾಟರ್ಗೆ. ಯಾವ ಟೋಪಿ ಅದು? ಸಾರ್ಟಿಂಗ್ ಹ್ಯಾಟ್. ಹಾಗ್ವರ್ಡ್ಗೆ ಹೊಸದಾಗಿ ಅಡ್ಮಿಷನ್ ಆದ ಹುಡುಗರನ್ನ ಯಾವ ಹೌಸ್ಗೆ ಕಳಿಸ್ಬೇಕು, ಸ್ಲಿದರಿನ್ಗ, ಹಫಲ್ ಪಫ್ಗ, ರೇವನ್ ಕ್ಲಾವ್ಗ ಅಥವಾ ಗ್ರಿಫಿಂಡೋರ್ಗ, ಯಾವ ಹೌಸ್ಗೆ ಅಂತ ಸೆಲೆಕ್ಟ್ ಮಾಡುವಂತಹ ಟೋಪಿ ಅದು. ಅದನ್ನ ತಂದು ಬಿಳಿಗಡ್ಡಪ್ಪ ಡಂಬಲ್ಡೋರ್ ನ ಪಕ್ಷಿ ಹ್ಯಾರಿ ಪಾಟರ್ಗೆ ಕೊಡುತ್ತೆ. ಅವಾಗ ಟಾಮ್ ರೀಡಲ್ ಆಡ್ಕೊಂತ, ನೋಡಪ್ಪ ನಿಮ್ ಬಿಳಿಗಡ್ಡಪ್ಪ ಒಂದು ಟೋಪಿ ಕಳಿಸೋನೆ, ಅಷ್ಟೇ ಹೆಲ್ಪ್ ಮಾಡೋದವನು, ಇನ್ನೇನು ಮಾಡಕ್ಕಾಗಲ್ಲ ಅವನ ಕೈಲಿ ಅಂತ. ಅಷ್ಟೇ ಹೇಳ್ಬಿಟ್ಟು ಪಾಸಲ್ ಟಂಗ್ ನಲ್ಲಿ ಬ್ಯಾಸಿಲಿಸ್ ನ ಕರೀತಾನೆ. ಅಲ್ಲಿಗೆ ಟಾಮ್ ರೀಡಲ್ ಕರೆದ್ಬಿಟ್ಟು ಅಟ್ಯಾಕ್ ಮಾಡು ಹ್ಯಾರಿ ಪಾಟರ್ ನ ಅಂತ ಹೇಳ್ತಾನೆ ಬ್ಯಾಸಿಲಿಸ್ಗೆ ಟಾಮ್ ರೀಡಲ್. ಬ್ಯಾಸಿಲಿಸ್ ಈಗ ಹ್ಯಾರಿ ಪಾಟರ್ ನ ಅಟ್ಟಿಸ್ಕೊಂಡು ಬರುತ್ತೆ. ಬಟ್ ಬ್ಯಾಸಿಲಿಸ್ ಕಣ್ಣನ್ನ ಹ್ಯಾರಿ ಪಾಟರ್ ನೋಡಂಗಿಲ್ಲ, ನೋಡಿದ್ರೆ ಇವನು ಕಲ್ಲಾಗಿ ಸ್ಟನ್ ಆಗ್ಬಿಡ್ತಾನೆ. ಸೊ ಹ್ಯಾರಿ ಪಾಟರ್ ಏನ್ ಮಾಡ್ತಾನೆ, ಕಣ್ಣು ಮುಚ್ಕೊಂಡು ಬ್ಯಾಸಿಲಿಸ್ ನಿಂದ ದೂರ ಓಡೋಗ್ತಿರ್ತಾನೆ. ಆಗ ಬಿಳಿಗಡ್ಡಪ್ಪ ಡಂಬಲ್ಡೋರ್ ನ ಪಕ್ಷಿ ಫೀನಿಕ್ಸ್ ಮತ್ತೆ ವಾಪಸ್ ಬರುತ್ತೆ. ವಾಪಸ್ ಬಂದು ಆ ಬ್ಯಾಸಿಲಿಸ್ ನ ಕಣ್ಣನ್ನ ಕುಕ್ಕಿ ಕುಕ್ಕಿ ಬ್ಯಾಸಿಲಿಸ್ ನ ಬ್ಲೈಂಡ್ ಮಾಡ್ಬಿಡುತ್ತೆ, ಕುರುಡ ಮಾಡ್ಬಿಡುತ್ತೆ. ಈಗ ಹಾವಿಗೆ ಕಣ್ಣಿರೋದಿಲ್ಲ, ಅದನ್ನ ನೋಡಿದ್ರು ಸಹ ಯಾರು ಕಲ್ಲಿನ ತರ ಸ್ಟನ್ ಆಗೋದಿಲ್ಲ. ಸೊ ಹ್ಯಾರಿ ಪಾಟರ್ ಧೈರ್ಯವಾಗಿ ಹಾವನ್ನ ನೋಡ್ಬೋದು. ಬಟ್ ಕಣ್ ಕಾಣ್ಲಿಲ್ಲ ಅಂದ್ರೆ ಕಿವಿ ಕೇಳುತ್ತಲ್ಲ. ಸೊ ಹ್ಯಾರಿ ಪಾಟರ್ ನಡೆದಾಡ್ತಿದ್ರೆ ಅವನ ಕಾಲಿನ ಸೌಂಡ್ ಅನ್ನ ಕೇಳಿಸ್ಕೊಂಡು ಅವನ ಮೇಲೆ ಅಟ್ಯಾಕ್ ಮಾಡೋಕ್ ಬರುತ್ತೆ ಹಾವು. ಈ ಕಡೆ ಜಿನಿ ವೀಸ್ಲಿ ಪ್ರತಿ ಕ್ಷಣ ಆದಂತೆ ಸಾವಿಗೆ ಹತ್ರ ಆಗ್ತಿದ್ದಾಳೆ. ಜಿನಿ ವೀಸ್ಲಿ ಸಾವಿಗೆ ಹತ್ರ ಆಗ್ತಿದ್ದಂತೆ ಲಾರ್ಡ್ ವಾಲ್ಡೆಮಾರ್ಟ್ಗೆ ಶಕ್ತಿ ಜಾಸ್ತಿ ಆಗ್ತಿರುತ್ತೆ. ಅವಳು ಸಾಯ್ತಿದ್ದಂತೆ ಇವನು ಮತ್ತೆ ಹುಟ್ಟು ಬರ್ತಾನೆ. ಹೆಂಗುರು ಸೇವ್ ಮಾಡೋದು ಅಂತ ಥಿಂಕ್ ಮಾಡ್ತಿರ್ತಾನೆ ಹ್ಯಾರಿ ಪಾಟರ್. ಅಷ್ಟರಲ್ಲಿ ಸಾರ್ಟಿಂಗ್ ಟೋಪಿಯ ಒಳಗೆ ಒಂದು ಕತ್ತಿ ಪ್ರತ್ಯಕ್ಷ ಆಗುತ್ತೆ. ನೆನಪಿದೆ ಅಲ್ವಾ, ಬಿಳಿಗಡ್ಡಪ್ಪ ಡಂಬಲ್ಡೋರ್ ಹೇಳಿರ್ತಾನೆ, ಹೆಲ್ಪ್ ವಿಲ್ ಆಲ್ವೇಸ್ ಬಿ ಪ್ರೊವೈಡೆಡ್ ಫಾರ್ ದೋಸ್ ಹೂ ಆಸ್ ಫಾರ್ ಇಟ್ ಅಂತ. ಸೊ ಆ ಪ್ರಕಾರ ಇವನಿಗೆ ಬೇಕಾದಾಗ ಕತ್ತಿ ಸಾರ್ಟಿಂಗ್ ಹ್ಯಾಟ್ ನಲ್ಲಿ ಪ್ರತ್ಯಕ್ಷ ಆಗುತ್ತೆ. ಆ ಕತ್ತಿಯನ್ನು ತಗೊಂಡು ಹಾವಿನ ಜೊತೆ ಫೈಟ್ ಮಾಡ್ತಾನೆ. ಹಾವು ಇವನಿಗೆ 2-3 ಸಲ ಕಚ್ಚೋಕ್ ಬರುತ್ತೆ. ಇವನು ಅದಕ್ಕೆ 2-3 ಸಲ ಹೊಡೆಯೋಕ್ ಹೋಗ್ತಾನೆ. ಬಟ್ ಪ್ರತಿ ಸಲ ಹೊಡೆಯೋಕ್ ಹೋದಾಗ ಹಾವು ಎಸ್ಕೇಪ್ ಆಗ್ತಾ ಇರುತ್ತೆ. ಫೈನಲಿ ಹಂಗಿಂಗ್ ಮಾಡಿ ಆ ಕತ್ತಿಯನ್ನ ತಗೊಂಡು ಹಾವಿನ ಬಾಯಿ ಒಳಗಡೆ ಚುಚ್ಚಕ್ಕೆ ಅಂತ ಹೋಗ್ಬಿಡ್ತಾನೆ. ಚುಚ್ಚು ಬಿಡ್ತಾನೆ, ಹಾವು ಸತ್ತೋಗ್ಬಿಡುತ್ತೆ. ಬಟ್ ಸಾಯೋಕೆ ಮುಂಚೆ ಆ ಹಾವಿನ ಹಲ್ಲೇನ್ ಮಾಡುತ್ತೆ, ಇವನ ಕೈಗೆ ಬಂದು ತಾಕಿ ಬಿಡುತ್ತೆ, ಇವನ ಕೈಗೆ ಚುಚ್ಕೊಂಡ್ಬಿಡುತ್ತೆ. ಈಗ ಹಾವಿನ ವಿಷ ಹ್ಯಾರಿ ಪಾಟರ್ ನ ಬಾಡಿಯ ಒಳಗೆ ಕೂಡ ಬಂದ್ಬಿಟ್ಟಿದೆ ಹಾವಿನ ಹಲ್ಲಿನ ಮುಖಾಂತರ. ಹ್ಯಾರಿ ಪಾಟರ್ ಅವನ ಮೈಗೆ ಚುಚ್ಕೊಂಡಿರುವ ಹಲ್ಲನ್ನ ಕೀಳ್ತಾನೆ, ಕಿತ್ಬಿಟ್ಟು ಕೆಳಗೆ ಬಿಸಾಕ್ತಾನೆ. ಅಷ್ಟರಲ್ಲಿ ಟಾಮ್ ರೀಡಲ್ ಹೇಳ್ತಾನೆ, 1 ನಿಮಿಷ ನೀನು ಸಾಯ್ತೀಯ ಗುರುವೆ, ನನಗೆ ಇವತ್ತು ಭಾರಿ ಸಂತೋಷದ ದಿನ, ನಾನು ಬದುಕಿ ಬರ್ತಾ ಇದ್ದೀನಿ, ನನ್ನ ಜೊತೆಗೆ ಹ್ಯಾರಿ ಪಾಟರ್ ಸಾಯ್ತಾ ಇದ್ದಾನೆ, ಬಹಳ ಖುಷಿಕರವಾದ ದಿನ, ಹಂಗೆ ಹಿಂಗೆ ಅಂತ ಸ್ಕೋಪ್ ತಗಂತಿರ್ತಾನೆ. ಅಷ್ಟರಲ್ಲಿ ಹ್ಯಾರಿ ಪಾಟರ್ ಏನ್ ಮಾಡ್ತಾನೆ, ಆ ಹಾವಿನ ಹಲ್ಲನ್ನ ತಗೊಂಡು ಆ ಟಾಮ್ ರೀಡಲ್ ನ ಡೈರಿಗೆ ಚುಚ್ಚಿಬಿಡ್ತಾನೆ. ಬಿಕಾಸ್ ಇದುವರೆಗೂ ಹ್ಯಾರಿ ಪಾಟರ್ ನ ಜೊತೆ ಮಾತಾಡ್ತಿದ್ದ ಯಾರು, ಟಾಮ್ ರೀಡಲ್ ನ ಮೆಮೊರಿ ಎಲ್ಲಿಂದ ಮಾತಾಡ್ತಿದೆ, ಡೈರಿಯ ಮುಖಾಂತರ ಮಾತಾಡ್ತಿದೆ. ಈಗ ಡೈರಿಗೆ ಚುಚ್ಚಿಬಿಟ್ರೆ ಮೆಮೊರಿ ಸತ್ತೋಗ್ಬಿಟ್ರೆ ಟಾಮ್ ರೀಡಲ್ ವಾಲ್ಡೆಮಾರ್ಟ್ ಆಗಿ ವಾಪಸ್ ಹುಟ್ಟಿ ಬರೋದು ತಪ್ಪುತ್ತೆ. ಈ ಲಾಜಿಕ್ ನಲ್ಲಿ ಅವ ಏನ್ ಮಾಡ್ತಾನೆ, ಹ್ಯಾರಿ ಪಾಟರ್ ಡೈರಿಗೆ ಹಾವಿನ ಹಲ್ಲಿನಿಂದ ಚುಚ್ಚಿಬಿಡ್ತಾನೆ. ಡೈರಿಯಿಂದ ರಕ್ತ ಬರುತ್ತೆ, ಟಾಮ್ ರೀಡಲ್ ನ ಮೆಮೊರಿ ಸತ್ತೋಗ್ಬಿಡುತ್ತೆ. ಆ ಡೈರಿ ಸಾಯ್ತಿದ್ದಂಗೆ ನಮ್ಮ ಜಿನಿ ವೀಸ್ಲಿ ಬದುಕಿ ಬರ್ತಾಳೆ. ಬಿಕಾಸ್ ಡೈರಿ ಜಿನಿ ವೀಸ್ಲಿಯನ್ನ ಕಂಟ್ರೋಲ್ ಮಾಡ್ತಿರುತ್ತೆ. ಈಗ ಕಂಟ್ರೋಲ್ ತಪ್ಪಿರೋದ್ರಿಂದ, ಡೈರಿ ಸತ್ತಿರೋದ್ರಿಂದ ಜಿನಿ ವೀಸ್ಲಿ ವಾಪಸ್ ಬರ್ತಾಳೆ.
ಅವಳು ಎದ್ದು ಆಶ್ಚರ್ಯಕರವಾಗಿ ನೋಡ್ತಿರ್ತಾಳೆ, ನನ್ನ ಟಾಮ್ ರಿಡಲ್ದು ಡೈರಿ ಕಂಟ್ರೋಲ್ ಮಾಡ್ಬಿಟ್ಟಿತ್ತು, ಅದಕ್ಕೆ ನಾನು ಏನೇನೋ ತರಲೆ ಕೆಲಸ ಮಾಡ್ಬಿಟ್ಟೆ ಹಿಂಗೆ ಅಂತ ಹ್ಯಾರಿ ಪಾಟರ್ಗೆ ಹೇಳ್ತಾಳೆ. ಆಗ ಹ್ಯಾರಿ ಪಾಟರ್ ಹೇಳ್ತಾನೆ, ಚೇಂಬರ್ ಆಫ್ ಸೀಕ್ರೆಟ್ಸ್ ನ ದಾರಿಯಲ್ಲಿ ಹೋಗು ನೀನು ಹೊರಗಡೆ, ಅಲ್ಲಿ ರಾನ್ ವೀಸ್ಲಿ ಇರ್ತಾನೆ, ಅವ್ನು ನಿನ್ನ ಚೇಂಬರ್ ಆಫ್ ಸೀಕ್ರೆಟ್ಸ್ ನಿಂದ ಹೊರಗಡೆ ಕರ್ಕೊಂಡು ಹೋಗ್ತಾನೆ, ನಾನ್ ಬದುಕೋ ಡೌಟ್ ಇದೆ, ನನಗೋಸ್ಕರ ವೆಯ್ಟ್ ಮಾಡಬೇಡ ಅಂತ. ಅಷ್ಟರಲ್ಲಿ ಫೀನಿಕ್ಸ್ ಅಲ್ಲಿಗೆ ಮತ್ತೆ ಬರುತ್ತೆ. ಮತ್ತೆ ಬಂದು ಹ್ಯಾರಿ ಪಾಟರ್ ನ ಕೈ ಮೇಲಾಗಿರುವ ಗಾಯವನ್ನು ನೋಡುತ್ತೆ, ನೋಡಿ ಕಣ್ಣೀರು ಹಾಕತ್ತೆ. ಆ ಕಣ್ಣಿನಿಂದ ಬಂದ ನೀರು ಆ ಗಾಯದ ಮೇಲೆ ಬೀಳುತ್ತೆ. ಹ್ಯಾರಿ ಪಾಟರ್ ನ ಗಾಯ ವಾಸಿ ಆಗ್ಬಿಡುತ್ತೆ. ನೆನ್ಪಿದ್ಯಾ ಬಿಳಿಗಡ್ಡಪ್ಪ ಡಂಬಲ್ಡೋರ್ ಹೇಳಿದ್ನಲ್ಲ, ಈ ಫೀನಿಕ್ಸ್ ಪಕ್ಷಿಯ ಕಣ್ಣೀರಿಗೆ ಯಾವ ಗಾಯವನ್ನು ಬೇಕಾದ್ರೂ ವಾಸಿ ಮಾಡುವಂತಹ ಶಕ್ತಿ ಇದೆ. ಸೊ ಅದೇ ಪ್ರಕಾರವಾಗಿ ಈಗ ಹ್ಯಾರಿ ಪಾಟರ್ ನ ಗಾಯವನ್ನ ಫೀನಿಕ್ಸ್ ಪಕ್ಷಿಯ ಕಣ್ಣೀರು ವಾಸಿ ಮಾಡ್ಬಿಟ್ಟಿದೆ. ಅದ್ರ ಜೊತೆಗೆ ಫೀನಿಕ್ಸ್ಗೆ ಅಪಾರ ಶಕ್ತಿ ಇರುತ್ತೆ, ತನ್ನ ತೂಕದ 1000 ಪಟ್ಟು ಎಕ್ಸ್ಟ್ರಾ ತೂಕವನ್ನ ಎತ್ಕೊಂಡು ಹಾರಬಹುದು. ಸೊ ಫೀನಿಕ್ಸ್ ಏನ್ ಮಾಡುತ್ತೆ, ಹ್ಯಾರಿ ಪಾಟರ್, ಜಿನಿ ವೀಸ್ಲಿ, ರಾನ್ ವೀಸ್ಲಿ ಮತ್ತೆ ಪ್ರೊಫೆಸರ್ ಸುಂದರ ಎಲ್ಲರನ್ನ ಎತ್ಕೊಂಡು ಹಾಗ್ವರ್ಡ್ಸ್ ಕಡೆ ಹೊರಡತ್ತೆ. ನಂತರ ಹಾಗ್ವರ್ಡ್ಸ್ಗೆ ಹೋಗಿ ಪ್ರೊಫೆಸರ್ ಡಂಬಲ್ಡೋರ್ನ ರಾನ್ ವೀಸ್ಲಿ ಮತ್ತೆ ಹ್ಯಾರಿ ಪಾಟರ್ ಮೀಟ್ ಆಗ್ತಾರೆ. ಪ್ರೊಫೆಸರ್ ಡಂಬಲ್ಡೋರ್ ಹೇಳ್ತಾರೆ, ನೀವು ಬಹಳಷ್ಟು ಲಾಯಲ್ಟಿಯನ್ನ ತೋರಿಸಿದಿರಿ ಹಾಗ್ವರ್ಡ್ಸ್ಗೆ, ಅದಕ್ಕೋಸ್ಕರ ನಿಮಗೆ ಸಾರ್ಟಿಂಗ್ ಹ್ಯಾಟ್ ಹೆಲ್ಪ್ ಮಾಡಿದೆ. ನಂತರ ನೀನು ಬಿಳಿಗಡ್ಡಪ್ಪ ಡಂಬಲ್ಡೋರ್ ಆದ ನನಗೆ ಅಪಾರವಾದ ಪ್ರೀತಿಯನ್ನ ತೋರಿಸಿರ್ತೀಯ, ಅದಕ್ಕೋಸ್ಕರ ನನ್ನ ಪಕ್ಷಿ ಫೀನಿಕ್ಸ್ ನಿನಗೆ ಸಹಾಯವನ್ನ ಮಾಡಿದೆ. ಶಬಾಷ್ ಹ್ಯಾರಿ ಪಾಟರ್, ಶಬಾಷ್ ಅಂತ ಹೇಳ್ತಾನೆ ಬಿಳಿಗಡ್ಡಪ್ಪ ಡಂಬಲ್ಡೋರು. ಅದೆಲ್ಲ ಇರಲಿ ಬಿಳಿಗಡ್ಡಪ್ಪ ಗುರುಗಳೇ, ನಾನು ಹಾವಿನ ಭಾಷೆಯಾದ ಪಾರ್ಸಲ್ ಟಂಗ್ ನ ಹೆಂಗ್ ಮಾತಾಡ್ತೀನಿ, ನನಗೂ ಲಾರ್ಡ್ ವಾಲ್ಡೆಮಾರ್ಟ್ಗೂ ಏನಾದರೂ ಸಂಬಂಧ ಇದೆಯಾ, ನನಗೂ ಸ್ಲಿದರಿನ್ಗೂ ಏನಾದರೂ ಸಂಬಂಧ ಇದೆಯಾ ಅಂತ ಹ್ಯಾರಿ ಪಾಟರ್ ಕೇಳ್ತಾನೆ. ಆಗ ಬಿಳಿಗಡ್ಡಪ್ಪ ಹೇಳ್ತಾರೆ, ಆಕ್ಚುಲಿ ಲಾರ್ಡ್ ವಾಲ್ಡೆಮಾರ್ಟ್ ನೀನು ಪಾಪು ಆಗಿದ್ದಾಗ ನಿನ್ನ ಮೇಲೆ ಅಟ್ಯಾಕ್ ಮಾಡಿದ್ದ, ಬಟ್ ಆ ಅಟ್ಯಾಕ್ ನಿನಗೆ ಏನು ತೊಂದರೆಯನ್ನ ಮಾಡಿಲ್ಲ, ಬಿಕಾಸ್ ನಿಮ್ಮ ಅಮ್ಮನ ರಕ್ಷಾ ಕವಚ, ನಿಮ್ಮ ಅಮ್ಮನ ಪ್ರೀತಿಯ ರಕ್ಷಾ ಕವಚ ನಿನ್ನ ಮೇಲಿತ್ತು. ಬಟ್ ವಾಲ್ಡೆಮಾರ್ಟ್ ನ ಒಂದು ಅಂಶ ಬಂದು ನಿನ್ನೊಳಗೆ ಸೇರ್ಕೊಂಡ್ಬಿಡ್ತು. ಸೊ ಆ ಕಾರಣದಿಂದ ಲಾರ್ಡ್ ವಾಲ್ಡೆಮಾರ್ಟ್ ಏನೇನ್ ಮಾಡ್ತಿದ್ನೋ ಅದನ್ನೆಲ್ಲ ನೀನು ಸಹ ಮಾಡಬಹುದು. ಅಷ್ಟರಲ್ಲಿ ಅಲ್ಲಿಗೆ ಬಿಳಿತಲೆ ಹುಡುಗನ ಅಪ್ಪ ಡಂಬಲ್ಡೋರ್ ಜೊತೆ ಮಾತಾಡೋಕೆ ಅಂತ ಬರ್ತಾನೆ. ಅವನ ಜೊತೆ ಡಾಬಿನೂ ಬಂದಿರುತ್ತೆ. ಸೊ ಡಾಬಿ ಸೇವಕನಾಗಿರೋದು ಬಿಳಿತಲೆ ಹುಡುಗನ ಫ್ಯಾಮಿಲಿಗೆ ಅಂತ ಹ್ಯಾರಿ ಪಾಟರ್ಗೆ ಆಗ ಗೊತ್ತಾಗುತ್ತೆ. ಬಿಳಿತಲೆ ಹುಡುಗನ ಅಪ್ಪ ಬಿಳಿಗಡ್ಡಪ್ಪ ಡಂಬಲ್ಡೋರ್ಗೆ ಕೇಳ್ತಾನೆ, ಏನಪ್ಪ ವಾಪಸ್ ಬಂದ್ಬಿಟ್ಟಿದ್ಯಾ ಡಂಬಲ್ಡೋರು ಅಂತ. ಹೌದು ನಮಗೆ ಗೊತ್ತು, ಈ ಪುಸ್ತಕದ ಮುಖಾಂತರ ಲಾರ್ಡ್ ವಾಲ್ಡೆಮಾರ್ಟ್ ಹೆಂಗೆ ಜಿನ್ನಿ ವೀಸ್ಲಿಯನ್ನ ಕಂಟ್ರೋಲ್ ಮಾಡ್ದ, ಹೆಂಗೆ ಜೀವಂತವಾಗಿ ವಾಪಸ್ ಬರ್ಲಿಕ್ಕೆ ಟ್ರೈ ಮಾಡ್ದ, ಇದೆಲ್ಲ ನಮಗೆ ಚೆನ್ನಾಗಿ ಗೊತ್ತು. ಯಾರ್ಯಾರು ತಪ್ಪಿತಸ್ಥಿದ್ರೆ ಅವ್ರು ಸಿಕ್ಕಾಕೊಂಡ್ಲಿ, ಅವ್ರಿಗೆಲ್ಲ ಮಾಡ್ತೀನಿ, ಒಂದ್ ಗತಿ ಕಾಣಿಸ್ತೀನಿ ಅಂತ ಡಂಬಲ್ಡೋರ್ ಹೇಳ್ತಾರೆ. ಇನ್ಫ್ಯಾಕ್ಟ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಜಿನ್ನಿ ವೀಸ್ಲಿಗೆ ಈ ಪುಸ್ತಕವನ್ನ ಸಿಗುವಂತೆ ಮಾಡಿದ್ದೇ ಈ ಬಿಳಿತಲೆ ಹುಡುಗನ ಅಪ್ಪ. ಸೊ ಬಿಳಿತಲೆ ಹುಡುಗನ ಅಪ್ಪ ಲಾರ್ಡ್ ವಾಲ್ಡೆಮಾರ್ಟ್ಗೆ ಸಪೋರ್ಟ್ ಮಾಡ್ತಿರ್ತಾನೆ, ಅವನನ್ನ ಜೀವಂತವಾಗಿ ವಾಪಸ್ ಕರೆಸಬೇಕು ಅಂತ ಡಿಸೈಡ್ ಮಾಡಿ ಆ ಪುಸ್ತಕವನ್ನು ಜಿನ್ನಿ ವೀಸ್ಲಿಗೆ ಸಿಗುವಂತೆ ಮಾಡ್ಬಿಟ್ಟಿರ್ತಾನೆ. ಇದು ನಮ್ ಡಾಬಿಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಡಾಬಿ ಹ್ಯಾರಿ ಪಾಟರ್ನ ರೆಸ್ಕ್ಯೂ ಮಾಡಬೇಕು ಅಂತ ಅಷ್ಟೊಂದು ಟ್ರೈ ಮಾಡ್ತಿರುತ್ತೆ. ಈಗ ಟಾಮ್ ರಿಡಲ್ ನ ಡೈರಿ ಡಂಬಲ್ಡೋರ್ ಹತ್ರ ಇರುತ್ತೆ. ಹ್ಯಾರಿ ಪಾಟರ್ ಏನ್ ಮಾಡ್ತಾನೆ, ಡಂಬಲ್ಡೋರ್ಗೆ ಹೇಳ್ತಾನೆ, ಈ ಪುಸ್ತಕವನ್ನ ನನಗೆ ಕೊಡಿ, ನಾನು ತಗೊಂಡೋಗ್ತೀನಿ ಅಂತ. ನಂತರ ಆ ಪುಸ್ತಕವನ್ನ ತಗೊಂಡೋಗಿ ಬಿಳಿತಲೆ ಹುಡುಗನ ಅಪ್ಪನ ಕೈಗೆ ಕೊಡ್ತಾನೆ ಹ್ಯಾರಿ ಪಾಟರ್. ನನಗೆ ಗೊತ್ತು ಜಿನ್ನಿ ವೀಸ್ಲಿಗೆ ಈ ಪುಸ್ತಕವನ್ನ ತಲುಪಿಸಿದ್ ನೀನೆ ಅಂತ, ನಿನ್ನ ಪುಸ್ತಕವನ್ನ ನೀನೇ ವಾಪಸ್ ತಗೊಂಡು ನಿನ್ ಮನೆಗೆ ಹೋಗು, ನಮಗ್ ಬೇಡ ಅಂತ ಹೇಳ್ಬಿಟ್ಟು ಕೊಡ್ತಾನೆ. ಬಿಳಿತಲೆ ಹುಡುಗನ ಅಪ್ಪ ಏನ್ ಮಾಡ್ತಾನೆ, ಆ ಪುಸ್ತಕವನ್ನ ತಗೊಂಡು ಡಾಬಿ ಕೈಗೆ ಕೊಡ್ತಾನೆ. ಬಿಕಾಸ್ ಅವ್ನ ಸೇವಕ ಅಲ್ವಾ, ನಾನೇನು ಆ ಪುಸ್ತಕವನ್ನ ಕ್ಯಾರಿ ಮಾಡೋದು, ಅವನೇ ಹಿಡ್ಕೊಂಡ್ಬರ್ಲಿ ಅಂತ. ಡಾಬಿ ಆ ಪುಸ್ತಕವನ್ನ ಹಿಡ್ಕೊಂಡಿರ್ತಾನೆ. ಆಗ ಹ್ಯಾರಿ ಪಾಟರ್ ಡಾಬಿಗೆ ಹೇಳ್ತಾನೆ, ಓಪನ್ ಮಾಡು ಗುರು, ಆ ಪುಸ್ತಕನ ಓಪನ್ ಮಾಡು ಅಂತ. ಡಾಬಿ ಆ ಪುಸ್ತಕವನ್ನು ಓಪನ್ ಮಾಡುತ್ತೆ. ಅದರೊಳಗಡೆ ಒಂದು ಸಾಕ್ಸ್ ಇರುತ್ತೆ. ಹ್ಯಾರಿ ಪಾಟರ್ ಏನ್ ಮಾಡ್ತಾನೆ, ಬಿಳಿತಲೆ ಹುಡುಗನ ಅಪ್ಪನಿಗೆ ಡೈರಿಯನ್ನ ಕೊಡೋಕೆ ಮುಂಚೆ ಅದರ ಒಳಗಡೆ ಒಂದು ಸಾಕ್ ನ ಇಟ್ಬಿಟ್ಟು ಕೊಟ್ಟಿರ್ತಾನೆ. ಈಗ ಆ ಸಾಕ್ ನ ಸಮೇತ ಡೈರಿಯನ್ನ ಬಿಳಿತಲೆ ಹುಡುಗನ ಅಪ್ಪ ಡಾಬಿಗೆ ಕೊಡ್ತಾನೆ. ಅದರ ಅರ್ಥ ಏನು, ಡಾಬಿಗೆ ಬಿಳಿತಲೆ ಹುಡುಗನ ಅಪ್ಪ ಹೊಸ ಪಟ್ಟಿಯನ್ನು ಕೊಟ್ಟಂತಾಯ್ತು. ಸೊ ಈಗ ಡಾಬಿಗೆ ಸೇವಕನ ಕೆಲಸದಿಂದ ಮುಕ್ತಿ. ಡಾಬಿ ಈಗ ಫುಲ್ ಫ್ರೀ. ಬಿಳಿತಲೆ ಹುಡುಗನ ಅಪ್ಪನಿಗೆ ಉರ್ದೋಗುತ್ತೆ, ನನ್ನ ಸೇವಕನ ನನ್ನಿಂದ ಕಿತ್ಕೊಂಡ್ಬಿಟ್ಟ ಕಳ್ಳನ ಮಗನೇ ಹ್ಯಾರಿ ಪಾಟರ್ ಅಂತ ಅವನ ಮೇಲೆ ಮಂತ್ರ ಹಾಕೋಕ್ ಹೋಗ್ತಾನೆ. ಆಗ ಡಾಬಿ ಅಡ್ಡ ಬಂದ್ಬಿಟ್ಟು ಹೇಳ್ತಾನೆ, ನಮ್ಮ ಹ್ಯಾರಿ ಪಾಟರ್ ಮೇಲೆ ಅಟ್ಯಾಕ್ ಮಾಡ್ತೀಯ ಕಳ್ಳನ ಮಗನೇ ಅಂದ್ಬಿಟ್ಟು ರಿವರ್ಸ್ ಮಂತ್ರ ಹಾಕ್ಬಿಡ್ತಾನೆ. ಅವಾಗ ಬಿಳಿತಲೆ ಹುಡುಗನ ಅಪ್ಪ ದೂರ ಹೋಗಿ ಬೀಳ್ತಾನೆ. ಫೈನಲಿ ಡಾಬಿ ಫ್ರೀ ಆದ. ಹ್ಯಾರಿ ಪಾಟರ್ ಸೀರೀಸ್ ನ ಮುಂಬರುವ ಮೂವಿಗಳಲ್ಲಿ ಡಾಬಿಯ ಪಾತ್ರ ಬಹಳಷ್ಟು ದೊಡ್ಡದಿದೆ. ಫೈನಲಿ ಆ ಕಡೆ ಪೆಟ್ರಿಫೈ ಆಗಿರ್ತಾಳಲ್ಲ ಹರ್ಮಿಯಾನಿ ಮತ್ತೆ ಇತರ ಜನಗಳು, ಅವರನ್ನೆಲ್ಲ ಮೆಡಿಸಿನ್ ಕೊಟ್ಟು ವಾಸಿ ಮಾಡ್ತಾರೆ. ಎಲ್ರು ಕೂತ್ಕೊಂಡು ಜೊತೆಗೆ ಊಟ ಮಾಡ್ತಾರೆ. ಆ ಇಯರ್ ನ ಕ್ಲಾಸಸ್ ಎಂಡ್ ಆಗತ್ತೆ. ಅಲ್ಲಿಗೆ ಹ್ಯಾರಿ ಪಾಟರ್ ಸೀರೀಸ್ ನ 2ನೇ ಮೂವಿ ಮುಗಿಯತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನೇನು ಅಂತ ಕಮೆಂಟ್ ಮಾಡಿ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬೈ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.